ಇನ್ಮೇಲೆ ನಾನು ನಿಮ್ಮ ಜೊತೆ ಇದ್ದು ಅಪ್ಪನ ಬಗ್ಗೆ ಕೇರ್ ತಗೊಳ್ತೇನೆ. ಎಲ್ಲ ವ್ಯವಸ್ಥೆ ಆಗಿದೆ, ಕಾರ್ಯ ಶುರು ಮಾಡೋಣ. ಗುರು ನಾಮದೇಶ್ಯ ಆತ್ಮ ಶಾಂತ್ಯರ್ಥಂ ಪಿಂಡ ಪ್ರದಾನ ಪೂಜಾಂ ಕರ್ಮ ಕರಿಷ್ಯೆ ಇತಿ ಮನಃ ಸಂಕಲ್ಪ್ಯ. ಏನ್ ಮಾಡ್ತಿದ್ದೀರಾ? ನಿನ್ ಮುಖ ನೋಡ್ತಾ ಇದ್ರೆ ದುಃಖ ಕಾಣ್ತಾ ಇದೆ. ನಿನ್ನ ಮನೆಯಲ್ಲಿ ನಿನ್ನ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಅಂತ. ಅವತ್ತು ಪಾರ್ಕಲ್ಲಿ ನೀವು ಸಿಕ್ಕಿದ್ರಲ್ವಾ? ಕಷ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಜೀವನದಲ್ಲಿಯೂ ನಾನು ಕಾಣಿಸ್ಕೊಳ್ತಾ ಇರ್ತೀನಪ್ಪ. ಆದ್ರೆ ನೀನು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯನ ನಾನು ಒಪ್ಪಲ್ಲ. ಏಕೆ? ಸತ್ತಿರೋ ನಮ್ಮ ಅಣ್ಣನ ಕಾರ್ಯ ಮಾಡತ್ತಪ್ಪ. ತಪ್ಪೆ. ಏನ್ ಹೇಳ್ತಿದ್ದೀರಾ? ಯಾವ ಕಾರಣಕ್ಕೂ ಈ ಶ್ರಾದ್ದ ಕಾರ್ಯ ಮಾಡಬೇಡ. ಯಾಕೆ ಏನು ಎಂಬ ನಿನ್ನ ಗೊಂದಲಕ್ಕೆ ಕಾಲವೇ ಉತ್ತರ ಕೊಡುತ್ತದೆ. ಜಗತ್ತಿನಲ್ಲಿ ಸೌಂದರ್ಯ ಒಂದರಿಂದಲೇ ಎಲ್ಲವನ್ನೂ ಗೆಲ್ಲುವುದಕ್ಕೆ ಆಗುವುದಿಲ್ಲ. ಬರೀ ಸೌಂದರ್ಯವನ್ನು ಮಾತ್ರ ನಂಬೋದಕ್ಕೆ ಆಗೋದಿಲ್ಲ. ಆ ಸತ್ಯ ಆದಷ್ಟು ಬೇಗ ನಿನಗೆ ಅರ್ಥ ಆದರೆ ತುಂಬಾ ಒಳ್ಳೆಯದು. ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಗುಣವೇ ಮುಖ್ಯ. ಕಾಲಾಯ ತಸ್ಮೈ ನಮಃ. ಒಳ್ಳೆಯದಾಗ ಬುಡ್ಬುಡ್ಕೆ ನುಡಿತೈತೆ, ಬುಡ್ಬುಡ್ಕೆ ನುಡಿತೈತೆ. ಇದು ಸತ್ಯನೇ ಹೇಳ್ತೈತೆ. ಇವ್ರ್ಯಾಕೆ ಆ ರೀತಿ ಹೇಳೋದ್ರು? ಅವ್ರ ಮುಖದಲ್ಲಿ ಕಾಲಪುರುಷನ ಲಕ್ಷಣ ಎದ್ದು ಕಾಣಿಸ್ತಾ ಇತ್ತು. ಅವ್ರು ಹೇಳಿದಾಗೆ ಸದ್ಯಕ್ಕೆ ಈ ಕಾರ್ಯನ ಕೈ ಬಿಡೋದು ಒಳ್ಳೆಯದು. ಈ ಕಾರ್ಯ ಮಾಡೋದು ಬೇಡ. ಸರಿ. ಗಾಡ್, ಎಲ್ಲಿ ಹೋದ್ರಿ ಇವರು? ನಾನು ಎಲ್ಲಿ ಅಂತ ಹುಡುಕ್ಲಿ? ನರಸಿಂಹ ಕೇಳಿದ್ರೆ ಏನಂತ ಹೇಳಿ? ಅವ್ರ ಹೆಸರು ಬೇರೆ ಗೊತ್ತಿಲ್ವಲ್ಲ. ಕಣ್ಕಣ ನಿಂಗೆ ಅಡ್ಡ ಬರ್ತೀಯಲ್ಲ, ಏನೋ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತೆ? ಕಿವಿ ಕೇಳಲ್ವೇ ನಿಂಗೆ? ಹೋಗ ಸೈಡ್ಗೆ.
ಯಾರು ಇವ್ನು ಯಾಕೆ ಈಗ ಓಡೋಗ್ತಿದ್ದಾನೆ? ಯೋ ಯಾರೇ ನೀನು? ಯಾಕೆ ಓಡೋಗ್ತಿದ್ಯಾ? ಯಾರೋ ಏನೋ ಹೆಚ್ಚು ಕಮ್ಮಿ ಆಗಿಲ್ಲ ಅನ್ಸುತ್ತೆ. ನಾವು ವಿಚಿತ್ರವಾಗಿ ಹೋಗ್ತಿದ್ದಾನೆ. ಮುಂದೆ ಏನೂ ಆಗೋದು ಬೇಡ ಪಾಪ. ನರಸಿಂಹ ಬೈದ್ರೂ ಪರವಾಗಿಲ್ಲ, ಅವನಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಲೇಬೇಕು. ಹಲೋ ಹಲೋ ಸಿಂಹ, ಯಾಕೆ ಇಷ್ಟು ಗಾಬರಿ ಇದೆಯಾ? ಏನಾಯಿತು? ಅದು ನೀನು ಯಾರನ್ನೋ ವಿಟ್ನೆಸ್ ಅಂತ ಕರ್ಕೊಂಬಂದು ಮನೇಲಿ ಇರಿಸ್ಕೊಂಡಿದ್ದಲ್ಲ, ಆ ವ್ಯಕ್ತಿ ಈಗ ಮನೆಯಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದಾರೆ. ವಾಟ್? ಏನು ಹೇಳ್ತಾ ಇದ್ದೀನಿ ನೀನು? ಹೌದು, ನಾನು ಆಗ್ಲಿಂದ ಅವ್ರನ್ನ ಹುಡುಕ್ತಾನೆ ಇದ್ದೀನಿ, ಆದರೆ ಈ ಕತ್ಲಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ನಿನಗೆ ಫೋನ್ ಮಾಡಿದೆ. ನಿನಗೆ 1000 ಸತಿ ಹೇಳಿದ್ದೀನಿ ಅವರು ತುಂಬ ಇಂಪಾರ್ಟೆಂಟ್ ಅಂತ. ನಿನಗೆ ಆಗಲ್ಲ ಅಂತ ಹೇಳಬೇಕಾಯ್ತು. ಲೊಕೇಶನ್ ಕಳಿಸು, ನಾನು ಬರ್ತೀನಿ. ಹಾಂ, ಈಗಲೇ ಕಳಿಸ್ತೀನಿ. ನಾನು ನಿನ್ನ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ನೀನೇನೋ ಪ್ಲ್ಯಾನ್ ಮಾಡಿ ಆ ವ್ಯಕ್ತಿನ ಎಸ್ಕೇಪ್ ಆಗೋ ಥರ ಮಾಡಿದ್ಯಾ? ಇಲ್ಲ ನರಸಿಂಹ, ನನ್ನ ಪ್ರೀತಿ ಮೇಲೆ ಆಣೆ, ನನ್ನ ಹತ್ರ ಮಾಡೋಳೆ ಅಲ್ಲ, ಪ್ಲೀಸ್ ನನ್ನ ನಂಬು. ಸರಿ ಆಯಿತು. ಆ ವ್ಯಕ್ತಿ ಹೆಸರು ಗೊತ್ತಿಲ್ಲ, ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಏನು ಅಂತ ಹುಡುಕೋದು? ಅಣ್ಣ ಅಂತ ಕರಿ. ಅಣ್ಣ ಅಂತನಾ? ಹ್ಞೂ, ನಾನು ಅವ್ರನ್ನ ಆ ಥರನೇ ಕರೆಯೋದು. ನೀನು ಏನು ಬೇಕಾದ್ರೆ ಕರ್ಕೋ, ನಾನೇನು ಕರೀಲಿ. ಸರಿ ಬಾ ಹುಡ್ಕೋಣ. ಏನಾಯ್ತು? ಯಾಕೆ ಬಂದಿದ್ದೀರಾ? ಬನ್ನಿ, ನಾನು ನಿಮ್ಮ ಫ್ರೆಂಡು. ಬಿಡಿ, ಬನ್ನಿ ಬಿಡಿ, ನಾನು ನಿಮ್ಮ ಫ್ರೆಂಡು. ಧೈರ್ಯವಾಗಿರಿ, ಏನೂ ಆಗಲ್ಲ. ನಾವು ಮನೆಗೆ ಹೋಗೋಣ. ನಡೀರಿ ಹೋಗೋಣ. ಒಂದು ನಿಮಿಷ ನೋಡು, ನೀನು ಇನ್ಮೇಲೆ ಇವ್ರನ್ನ ನೋಡ್ಕೊಳ್ಳೋದು ಬೇಕಾಗಿಲ್ಲ. ನಿನಗೆ ಕೊಟ್ಟಿರೋ ಜವಾಬ್ದಾರಿಗೆ ಇವತ್ತು ಇವ್ರು ತಪ್ಪಿಸ್ಕೊಂಡಿರೋದು. ಇನ್ಮೇಲೆ ನೀನು ನೋಡ್ಕೊಳ್ಳೋದು ಬೇಕಾಗಿಲ್ಲ. ಇವ್ರು ನೋಡ್ಕೊಳ್ಳೋಕೆ ನಾನು ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ತೀನಿ. ನರಸಿಂಹ, ನನ್ನ ಮಾತು ಕೇಳು. ಅವ್ರಾಗ ಅವರೇ ಓಡ್ ಬಂದಿದ್ದಾರೆ, ನನ್ನ ತಪ್ಪು ಏನೂ ಇಲ್ಲ. ಸಾಕು, ನೀನು ನಮ್ಮ ಮನೆಗೆ ಹೋಗು. ಜೀಪ್ ಬಂದಿದೆ, ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ.